ನಾನು ಒಂದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಅಲ್ಲೇ ಅಕೌಂಟ್ ನೋಡ್ಕೊಂಡಿದ್ದೆ ಮತ್ತು ಬಿಲ್ ಕೂಡ ನನ್ನ ಹತ್ರನೇ ಪೇ ಮಾಡಿಸ್ತಿದ್ರು. ಸ್ವಲ್ಪ ದಿನಗಳಿಂದ ಒಬ್ಬ ಹುಡುಗ ರೆಸ್ಟೋರೆಂಟ್ ಕ್ಲೋಸ್ ಮಾಡೋಕ್ಕೆ 15 ನಿಮಿಷ ಇರೋವಾಗ ಅವನು ಬಂದು ಕೂತ್ಕೋತಿದ್ದ ಮತ್ತು ಕಾಫಿ ಮೆಲ್ಲಗೆ ಕುಡ್ಕೊಂಡು ನನ್ನ ಮುಂದ್ಗಡೆ ಇರುವ ಡಿನ್ನರ್ ಚೇರ್ ಮೇಲೆ ಕೂತ್ಕೊಂಡು ನನ್ನನ್ನೇ ನೋಡಿಕೊಂಡು ಮೆಲ್ಲಗೆ ಕುಡ್ಕೊಂಡು ಕೂರ್ತಿದ್ದ. ಒಂದಿನ ರೆಸ್ಟೋರೆಂಟ್ ಏನೋ ಕ್ಲೋಸ್ ಮಾಡಬೇಕಿತ್ತು. ರೆಸ್ಟೋರೆಂಟ್ ಮ್ಯಾನೇಜರ್ ವೆಯ್ಟರ್ ಎಲ್ಲ ಹೋಗ್ಬಿಟ್ಟಿದ್ರು. ನಾನು ಬಿಲ್ಲೆಲ್ಲ ಕರೆಕ್ಟಾಗಿ ಲೆಕ್ಕ ಮಾಡಿ ಲಾಕರ್ ಮಡಗಿ ಹೋಗೋಕ್ಕೆ ಸ್ವಲ್ಪ ಲೇಟಾಯಿತು. ಆಗ ಹುಡುಗ ಬಂದ. ನಾನು ಹೇಳ್ದ, ರೆಸ್ಟೋರೆಂಟ್ ಕ್ಲೋಸ್ ಮಾಡೋ ಟೈಮ್ ಆಗಿದೆ, ನೀವು ಬೇರೆ ಶಾಪಲ್ಲಿ ಕುಡ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಆ ಹುಡುಗ ಹೇಳ್ದ, ನನಗೆ ಬೇರೆ ಕಡೆ ಕಾಫಿ ಏನು ಇಷ್ಟ ಆಗ್ತಿಲ್ಲ, ನನಗೆ ಇಲ್ಲೇ ಕುಡಿಬೇಕು ಅಂತ ಹೇಳ್ದ. ಅದಕ್ಕೆ ನಾನು ಹೇಳಿದೆ, ಇಲ್ಲ, ಇಲ್ಲಿ ವೆಯ್ಟರ್ ಏನು ಇಲ್ಲ, ಎಲ್ಲರೂ ಹೊಟ್ಟೋಗಿದ್ದಾರೆ. ಅದಕ್ಕೆ ಅವನು, ಪ್ಲೀಸ್ ನೀವಾದರೂ ಮಾಡಿಕೊಡಿ, ಕಾಫಿ ನಾನು ಕುಡಿಲೇಬೇಕು ಅಂತ ಹೇಳ್ದ. ನಾನು ಹೇಳಿದೆ, ಆಲ್ರೆಡಿ ನನಗೆ ತುಂಬ ಲೇಟಾಗಿದೆ, ನಾನು ಹೋಗಲೇಬೇಕು ಅಂತ. ಆದರೂ ತುಂಬ ರಿಕ್ವೆಸ್ಟ್ ಮಾಡಿ ನಾನು ಆಯಿತು ಅಂತ ಕಾಫಿ ಅಲ್ವಾ ಅಮ್ಮ ಅಂತ ಹೋಗಿ ಮಾಡಿಕೊಟ್ಟೆ. ಆದ್ರೂ ಮೆಲ್ಲನೆ ಕುಡ್ಕೊಂಡು ನನ್ನನ್ನೇ ನೋಡ್ಕೊತಿದ್ದ. ನಾನು ತುಂಬ ಲೇಟಾಗಿದೆ, ನನ್ನ ವಾಚ್ನ ಆವಾಗವಾಗ ನೋಡ್ತಾ ಇದ್ದೆ. ಆದರೆ ಅವನಿಗೆ ಕೇರೇ ಇರಲಿಲ್ಲ. ಹಬ್ಬ, ಕಾಫಿ ಕುಡಿದಾಯ್ತಲ್ಲ ಅಂದ್ಕೊಂಡ್ರೆ ಮತ್ತೆ ಇನ್ನೊಂದು ಕಾಫಿ ಆರ್ಡರ್ ಮಾಡ್ದ. ನಾನು ಮಾಡಿಕೊಡಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲಿ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ದ. ನಾನು ಆಯಿತು ಅಂತ ಮತ್ತೆ ಮಾಡಿಕೊಟ್ಟೆ. ಹಾಗೆ ಅವನು ಅದನ್ನು ಮೆಲ್ಲಗೆ ಕುಡ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಲೇಟಾಗಿತ್ತು. ಅವನು ಹೋದ. ನಾನು ಬೇಗ ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಮಾಡಿ ಹೋಗ್ತಿದ್ದೆ. ಆದರೆ ಆಟೋನೇ ಸಿಗ್ತಾ ಇರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ನಡೆಯೋದಾ ಅಂತ ನಡ್ಕೊಂಡು ಹೋಗ್ತಿದ್ದೆ. ರೋಡಲ್ಲಿ ಯಾರೂ ಇರಲಿಲ್ಲ. ತುಂಬ ಭಯ ಆಗ್ತಿತ್ತು. ಮತ್ತೆ ಅಂದ್ಕೊಂಡೆ ಯಾವುದಾದ್ರೂ ಗಾಡಿ ಡ್ರಾಪ್ ಕೇಳೋದಾ ಅಂತ. ದೂರದಲ್ಲಿ ಕಾರ್ ಬರ್ತಾ ಇತ್ತು. ಅದಕ್ಕೆ ನಾನು ಕೈ ಅಡ್ಡ ಮಾಡಿದೆ. ಕಾರೇನೋ ನಿಲ್ಲಿಸ್ತು. ತುಂಬ ಖುಷಿಯಾಯಿತು. ನಾನು ಹೆದರ್ಕೊಂಡೆ ಆ ಕಾರ್ನ ಹತ್ತಿದೆ. ನೋಡಿದ್ರೆ ಅದೇ ಹುಡುಗ ಆಗಿದ್ದ. ರೆಸ್ಟೋರೆಂಟ್ ಬಂದಿದ್ದ. ಹಾಗೆ ಅವನು ಕೇಳ್ದ, ಎಲ್ಲಿಗೆ ಹೋಗಬೇಕು, ಅಡ್ರೆಸ್ ಎಲ್ಲ ಕೇಳ್ಕೊಂಡ. ಮತ್ತು ನಾನು ಹೇಳ್ಕೊಟ್ಟೆ. ಸ್ವಲ್ಪ ದೂರ ಇತ್ತು ನಮ್ಮನೆ. ಏನು ಮೆಲ್ಲಗೆ ಹೋಗ್ತಿದ್ದ. ನಾನು ಯಾವಾಗ ಮನೆ ತಲುಪುತ್ತೆ ಅಂತ ಅನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ ಅವನು ಹೇಳ್ದ, ತುಂಬ ಚೆನ್ನಾಗಿದ್ದೀರಿ ನೀವು ಅಂತ. ನನಗೆ ಕೇಳಿಸಿದ್ರೂ ಕೇಳಿಸ್ತಾ ಇದ್ದಂಗೆ ಇದ್ದೆ. ಮತ್ತು ಹೇಳ್ದ, ಏನು ಹೇಳಲೇ ಇಲ್ಲ, ರಿಯಾಕ್ಟ್ ಮಾಡಲೇ ಇಲ್ಲ ಅಂತ. ನಾನು ಹೇಳಿದೆ, ನಾನು ಏನು ರಿಯಾಕ್ಟ್ ಮಾಡಬೇಕು. ಅದಕ್ಕೆ ಅವನು ಹೇಳ್ದ, ನಾನು 1 ವಾರದಿಂದ ನಿನ್ನ ಒಂದು ಸಲ ನೋಡಿದೆ. ಆದಮೇಲೆ ನಿಮ್ಮ ರೆಸ್ಟೋರೆಂಟ್ಗೆ ದಿವಸ ಬರ್ತಾಯಿದ್ದೀನಿ ಮತ್ತು ನಿನ್ನನ್ನೇ ನೋಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ನಿನಗೆ ನನ್ನ ಫೀಲಿಂಗ್ಸ್ ಎಲ್ಲ ಅರ್ಥ ಆಗಿದೆ ಅಂತ. ಈಗಿನ ಕಾಲದ ಹೆಣ್ಮಕ್ಳು ಬೇಗ ಫೀಲಿಂಗ್ಸ್ ಅರ್ಥ ಮಾಡ್ಕೋತಾರೆ ಹುಡುಗರದು. ಆಗ ನನಗೆ ಕೋಪ ಬಂತು ಮತ್ತು ಹೇಳಿದೆ, ನೀವು ಇಲ್ಲೇ ನನ್ನ ಬಿಟ್ಟು ಬಿಡಿ, ನಡ್ಕೊಂಡು ಹೊರಟೋಗ್ತೀನಿ, ನಮ್ಮ ಮನೆ ಹತ್ರನೇ ಇರೋದು ಅಂತ. ಆಗ ಅವನು, ಮೋನಿಶಾ, ನಿಮ್ಮ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತು ಅಂತ ಹೇಳ್ದ. ನನಗೆ ಶಾಕ್ ಆಯಿತು. ನನ್ನ ಹೆಸರು ಅವನಿಗೆ ಹೇಗೆ ಗೊತ್ತು ಅಂತ. ಮತ್ತು ಅವನ ಮುಖ ನೋಡ್ಕೊಂಡಿದ್ದೆ. ಆಗ ಅವನು ಯೋಚನೆ ಮಾಡ್ತಿದ್ದ, ನಿನ್ನ ಹೆಸರು ಹೇಗೆ ಗೊತ್ತು ಅಂತ. ನಿನ್ನ ಹೆಸರು ಮಾತ್ರ ಅಂತಲ್ಲ, ನಿನ್ನ ಎಲ್ಲಿರೋದು, ನೀನು ಏನು ಮಾಡ್ತಾ ಇರೋದು, ನಿನ್ನ ಜೊತೆ ಯಾರಿದ್ದಾರೆ ಎಲ್ಲ ಗೊತ್ತು ನನಗೆ. ಹುಡುಗರಿಗೆ ಒಂದು ಹುಡುಗಿ ಇಷ್ಟ ಆದರೆ ಅವಳ ಬಗ್ಗೆ ಎಲ್ಲ ತಿಳ್ಕೊಬಿಡ್ತಾರೆ. ನನಗೆ ಗೊತ್ತು, ನಿಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿರೋದು, ನೀನು ಇಲ್ಲಿಗೆ ಕೆಲಸಕ್ಕೋಸ್ಕರ ಬಂದಿರೋದು ಮತ್ತು ನೀನು ಇಲ್ಲಿ ಅಪಾಯಿಂಟ್ಮೆಂಟಲ್ಲಿ ಇರೋದು ಅಂತ ಗೊತ್ತು ಅಂತ ಹೇಳ್ದ. ಹಾಗೆ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ಮ್ಯಾರಿಡ್ ವಿತ್ ಮೀ ಅಂತ ಹೇಳ್ದ. ಅಷ್ಟರಲ್ಲಿ ನನ್ನ ಮನೆ ಬಂತು. ನನಗೆ ಬೇಗ ಅವನಿಗೆ ಏನು ಹೇಳಿದೆ ಕಾರ್ನಿಂದ ಇಳಿದು ಮನೆಗೊಟ್ಟೋದೆ. ಮತ್ತು ಅವತ್ತಿನಿಂದ ಯಾವಾಗ ನೋಡಿದ್ರು ನನ್ನ ಫಾಲೋ ಮಾಡಿಕೊಂಡೇ ಬರ್ತಿದ್ದ. ನನಗೂ ಅವನ ಮೇಲೆ ಫೀಲಿಂಗ್ಸ್ ಇತ್ತು. ಆ ಥರ ನಾನು 1 ತಿಂಗಳಲ್ಲೇ ಒಪ್ಕೊಂಡೆ. ನಾನು ಕೇಳಿದೆ, ನಿಮ್ಮ ಅಪ್ಪ ಇಲ್ವಾ ಅಂತ. ಅದಕ್ಕೆ ಅವನು, ನಮ್ಮ ಅಪ್ಪ ಚಿಕ್ಕವನಾಗಿದ್ದಾಗಲೇ ಸತ್ತೋಗಿದ್ದಾರೆ, ನಮ್ಮಮ್ಮ ರೀಸೆಂಟಾಗಿ 2 ವರ್ಷ ಹಿಂದೆ ಸತ್ತೋದ್ರು. ಹಾಗೆ ಬೇಗ ನಾವು ಮದುವೆ ಮಾಡ್ಕೊಂಡ್ವಿ. ಮದುವೆ ಆದಮೇಲೆ ಅವ್ನು ನನ್ನ ಜೊತೆ ಚೆನ್ನಾಗಿದ್ದ. ಆದರೆ ನನ್ನನ್ನು ಫಸ್ಟ್ ನೈಟಲ್ಲಿ ಒಂದು ಸಲನೂ ಮುಟ್ಟಲಿಲ್ಲ ಮತ್ತು ಬೇರೆ ರೂಮ್ಗೆ ಹೋಗಿ ಮಲ್ಕೋತಿದ್ದ. ಅವ್ನು ಪ್ರೀತಿ ಮಾಡೋ ರೀತಿ ಹೇಗಿತ್ತು ಅಂದರೆ, ಫಸ್ಟ್ ನೈಟಲ್ಲಿ ಅವ್ನ ಪ್ರೀತಿ ಎಲ್ಲ ತೋರಿಸ್ತಾನೆ ಆಗಿತ್ತು. ನಾನು ಅಂದ್ಕೊಂಡೆ ಮದುವೆ ಆಗಿದ್ನಲ್ವ, ಸ್ವಲ್ಪ ಸುಸ್ತಾಗಿರ್ಬೋದೇನೋ ಅಂತ. ಹಾಗೆ 1 ವಾರ ಆಯಿತು. ಆದರೂ ಅವನು ಹಾಗೇ ಇದ್ದ. ನಾನು 15 ದಿವಸ ಕಾದೆ. ಹೀಗೆ ಹೊರಗಡೆ ಕೂತಿರ್ಬೇಕಾದ್ರೆ ನಾನು ಹೋಗಿ ಅವನ ಪಕ್ಕ ಕೂತ್ಕೊಂಡೆ ಮತ್ತು ಕೇಳಿದೆ, ನೀವು ನಿಜವಾಗ್ಲೂ ನನ್ನ ಜೊತೆ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವನು, ಹ್ಞೂ, ಯಾಕೆ ಡೌಟಾ ಅಂತ. ಅದಕ್ಕೆ ನಾನು, ಮದುವೆ ಆದಮೇಲೆ ನಿಮ್ಮ ಬಿಹೇವಿಯರೇ ಹಾಗೆ ಇದೆಯಲ್ಲ, ಸ್ವಲ್ಪನೂ ಚೇಂಜೇ ಆಗಿಲ್ಲ, ಹೆಂಡತಿಗೆ ಕೊಡಬೇಕಾಗಿರೋ ಪ್ರೀತಿ ಕೊಟ್ಟಿಲ್ಲ ಅಂತ. ಅದಕ್ಕೆ ಅವನು, ಇಲ್ಲ, ಏನಾದರೂ ಕಮ್ಮಿ ಆಗಿದೆಯಾ ನಿನಗೆ. ಅದಕ್ಕೆ ನಾನು, ಇಲ್ಲ, ಏನೂ ಕಮ್ಮಿ ಆಗಿಲ್ಲ. ಅವನು, ಏನಾದರೂ ಬೇಕಾ ನಿನಗೆ ತಿನ್ನಲು. ಅದಕ್ಕೆ ನಾನು, ತಿನ್ನೋಕ್ಕೆಲ್ಲ ಇದೆಯಲ್ಲ, ಮತ್ತೇನು ನೀನು ಹಿಂದೆನೇ ಸುತ್ತಿರ್ಬೇಕಾ ನಾನು. ಅದಕ್ಕೆ ನಾನು, ಬೇಡ ಹಾಗೆಲ್ಲ, ಮತ್ತು ನಾನು ಹೇಗೆ ಹೇಳಲಿ ಅದನ್ನು, ನನ್ನ ಭಾವನೆನಾ, ಮತ್ತು ಏನೂ ಇಲ್ಲ ಅಂತ ಅಲ್ಲಿಂದ ಬಂದುಬಿಟ್ಟೆ. ಹಾಗೆ 1 ತಿಂಗಳು ಗಂಟೆ ಏನು ಹಾಗೇ ಇತ್ತು. ಏನು ಚೇಂಜೇ ಇರಲಿಲ್ಲ. ಒಂದು ಸಲ ನಾನು ಟಚೇ ಮಾಡಿರಲಿಲ್ಲ. ಒಂದಿನ ನಾನೇ ಐಡಿಯಾ ಮಾಡಿ ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕ್ಕೊಂಡು ಮುಖದಕ್ಕೆ ಮೇಕಪ್ ಮಾಡಿಕೊಂಡು ತುಂಬ ಸೆಕ್ಸಿಯಾಗಿ ರೆಡಿಯಾಗಿದೆ ಕೂತಿದ್ದೆ. ಅವನು ಆಫೀಸ್ನಿಂದ ಬಂದ ಕೂಡಲೇ ಅವನು ನನ್ನನ್ನೇ ನೋಡ್ಕೊಂಡು ನಿಂತಿದ್ದ.
ನನಗೆ ತುಂಬ ನಾಚಿಕೆ ಆಗ್ತಾಯಿತ್ತು. ಮತ್ತು ಬೇಗ ತಲೆ ಬಗ್ಗಿಸಿ ಹೋಗಿ ಫ್ರೆಶ್ ಆಗಿ ಊಟ ಮಾಡಿಕೊಂಡು ಬೇರೆ ರೂಮ್ಗೆ ಹೋಗಿ ಮಲ್ಕೋತಿದ್ದ. ನಾನು ಬೇಗ ಹೋಗಿ ಅವನ ಕೈನ ಎಳೆದೆ. ಆದ್ರೂ ಬಿಡಿಸ್ಕೊಳ್ಳೋಕ್ಕೆ ನೋಡ್ದ. ನಾನು ಹೇಳಿದೆ, ನೀವು ಯಾಕೆ ಹೆಂಡತಿಗೆ ಕೊಡೋಕ್ಕೋಸ್ಕರ ಕೊಡ್ತಾ ಇಲ್ಲ ಸುಖನ ಅಂತ. ಅದಕ್ಕೆ ಅವನು ಕೋಪ ಮಾಡಿಕೊಂಡು ಕೈಯನ್ನು ಒದರ್ದ. ನಿನಗೆ ಹೆಂಡತಿಗೆ ಬೇಕಾಗಿರೋ ಸುಖ ಬೇಕೇನೋ ಅಂತ ಹೇಳ್ಕೊಂಡು ಹೋದ. ನಿಮ್ಮ ಮನೆ ಹಿಂದ್ಗಡೆ ಕರ್ಕೊಂಡು ಹೋದ. ಮತ್ತು ಒಂದು ಮಸಾಣದ ಮೇಲೆ ನನ್ನನ್ನು ಎಸೆದ. ನಾನು ಬೇಗ ಅಲ್ಲಿಂದ ಎದ್ದು, ಇದು ಯಾರ್ದು ಮಶಾನ, ನೀವು ಯಾಕೆ ನನ್ನನ್ನು ಕರ್ಕೊಬಂದು ಇಲ್ಲಿಗೆ ಎಸೆದ್ರಿ ಅಂತ. ಆಗ ಅವನು, ನೋಡು ಮೊದಲು ಅಲ್ಲಿರೋ ಹೆಸರು ನೋಡು ಅಂತ ಹೇಳ್ದ. ನಾನು ಆ ಹೆಸರು ನೋಡಿದಾಗ ಶಾಕ್ ಆದೆ ಮತ್ತು ಕಣ್ಣಲ್ಲಿ ನೀರು ಹರಿತಾ ಇತ್ತು. ಅವನು ಹೇಳ್ದ, ನೋಡೆ, ನಿನ್ನಿಂದ ನನ್ನ ತಮ್ಮ ಸತ್ತೋಗಿದ್ದಾನೆ, ಇನ್ನು ನಿನ್ನ ಸುಖವಾಗ್ಬಿರ್ಬೇಕಾ? ನಾನು ಬಿಡಲ್ಲ. ಇದು ದ್ವೇಷದಿಂದಲೇ ನಿನ್ನನ್ನು ಮದುವೆ ಆಗಿರೋದು. ನೀನು ಹೀಗೆ ನರಳಿ ಸಾಯಬೇಕು. ನನ್ನ ಪ್ರೀತಿ ಸಿಗ್ತಿದೇನಾ ಅಂತ ಹೇಳ್ದ. ನಾನು ಇಲ್ಲದ ನಂದೇನು ತಪ್ಪಿಲ್ಲ ಇದರಲ್ಲಿ. ಆದರೂ ಅವನು ನನ್ನಲ್ಲಿ ಅಲ್ಲೇ ಬಿಟ್ಟು ಹೊಟ್ಟೋದ. ನಂಬಲೇ ಇಲ್ಲ ನನ್ನನ್ನು. ನಾನು ಅಲ್ಲಿಂದ ಮನೆಗೆ ಬಂದೆ. ಎಷ್ಟೇ ಹೋಗರಿದ್ರು ಅವನು ಕೇಳಲೇ ಇಲ್ಲ. ನಾನು ಬೆಂಗಳೂರಿಗೆ ಓದೋಕ್ಕೆ ಬಂದಾಗ ನನ್ನ ಅಪಾಯಿಂಟ್ಮೆಂಟಲ್ಲಿ ಆ ಕಡೆ ಹುಡುಗರು ನನ್ನ ಹತ್ರ ಟ್ಯೂಷನ್ ಬರ್ತಾಯಿದ್ರು. ಎಲ್ಲರೂ ಚೆನ್ನಾಗಿ ಓದ್ತಿದ್ರು, ಆದರೆ ಲಿಖಿತ್ ಮಾತ್ರ ಓದೋದ್ರಲ್ಲಿ ಡಲ್ಲಾಗಿದ್ದ. ಅವನು 10th ಬೇರೆ ಓದ್ತಿದ್ದ. ಅವರ ಅಮ್ಮ ಹೇಳ್ತಿದ್ರು, ನನ್ನ ಮಗನಿಗೆ ಹೆಚ್ಚು ಟ್ಯೂಷನ್ ಮಾಡು, ನಾನು ನಿನಗೆ ಹೆಚ್ಚು ದುಡ್ಡು ಕೊಡ್ತೀನಿ ಅಂತ ಹೇಳಿ ರಾತ್ರಿ ತನಕ ನಾನು ಅವನಿಗೆ ಟ್ಯೂಷನ್ ಮಾಡ್ತಾಯಿದ್ದೆ. ಬಾಕಿ ಮಕ್ಕಳೆಲ್ಲ 8 ಗಂಟೆಗೆ ಹೊರಟಿದ್ರು. ಹೀಗೆ ಅವನು ಟ್ಯೂಷನ್ ಮಾಡಬೇಕಾದ್ರೆ ಅವನು ಯಾವಾಗಲೂ ಹೇಳ್ತಿದ್ದ, ನೀವು ತುಂಬ ಚೆನ್ನಾಗಿದ್ದೀರಿ. ನಾನು ಅವನನ್ನು ತಮ್ಮ ಅಂದ್ಕೊಂಡು ಥ್ಯಾಂಕ್ಸ್ ಅಂತ ಹೇಳಿ ಸುಮ್ಮನಾಗ್ಬಿಡ್ತಿದ್ದೆ. ಮತ್ತು ಟ್ಯೂಷನ್ ಮಾಡಬೇಕಾದ್ರೆ ಯಾವಾಗಲೂ ನನ್ನನ್ನೇ ನೋಡ್ತಾ ಇದ್ದ. ನಾನು ಅದನ್ನೆಲ್ಲ ತಲೆಗೆ ತಗೋತಿರ್ಲಿಲ್ಲ. ನಾನು ಅವನನ್ನು ತಮ್ಮನ ಥರ ನೋಡ್ತಾ ಇದ್ದೆ. ಮತ್ತು ಒಂದಿನ ಕೇಳ್ದ, ನೀವು ನಾನು ಕ್ಲಾಸ್ಗೆ ಫಸ್ಟ್ ಬಂದರೆ ಏನು ಕೊಡ್ತೀರಿ ಅಂತ. ಅದಕ್ಕೆ ನಾನು ಏನು ಬೇಕಾದರೂ ಕೇಳು ಕೊಡ್ತೀನಿ ಅಂತ ಹೇಳಿದೆ. ಆಗ್ಲಿಂದ ಅವನು ತುಂಬ ಕಷ್ಟಪಟ್ಟು ಓದ್ತಾ ಇದ್ದ. ಹಾಗೆ ಕ್ಲಾಸ್ಗೆ ಫಸ್ಟ್ ಬಂದ ಅವನು. ಮತ್ತು ಅವನ ಅಮ್ಮನನ್ನು ನನ್ನ ಮನೆಗೆ ಬಂದು ಅವನ ಅಮ್ಮ, ತುಂಬ ಥ್ಯಾಂಕ್ಸ್, ನಿನ್ನಿಂದ ನನ್ನ ಮಗ ಫಸ್ಟ್ ಬಂದ ಅಂತ ಹೇಳ್ತಾಯಿದ್ರು. ನಾನು ಅವನಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳುವಾಗ ಅವನು, ನೀವು ಬನ್ನಿ ಅಂತ ನನ್ನನ್ನು ರೂಮ್ಗೆ ಕರ್ಕೊಂಡು ಹೋದ. ಮತ್ತು ಬಾಗಿಲು ಮುಚ್ಚಿದ. ಮತ್ತು ಕೇಳ್ದ, ನೀವು ನನಗೆ ಫಸ್ಟ್ ಬಂದರೆ ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ್ರಿ, ಜ್ಞಾಪಕನ ಇದೆಯಾ ಅಂತ ಕೇಳ್ದ. ಅದಕ್ಕೆ ಹ್ಞೂ ಅಂದೆ. ಏನು ಬೇಕು ಕೇಳು ಅಂದೆ. ಅವನು, ನನಗೆ ನೀವು ಬೇಕು, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ. ನಾನು ಅವನ ಕೆನ್ನೆಗೆ ಹೊಡೆದೆ. ಮತ್ತು ಹೇಳಿದೆ, ನಿನಗೆ ಹುಚ್ಚಿಡ್ದಿದೆಯಾ? ನೀನು ನನ್ನ ತಮ್ಮನ ಥರ, ಮತ್ತು ನಿನ್ನನ್ನು ನಾನು ಆ ಥರ ಯಾವತ್ತೂ ನೋಡಿಲ್ಲ. ನಿನ್ನ ಏಜ್ ಎಷ್ಟು, ನನ್ನ ಏಜ್ ಎಷ್ಟು, ಮತ್ತು ಜನ ಏನು ಮಾತಾಡೋಕ್ಕಲ್ಲ ನನ್ನ ಬಗ್ಗೆ ಅಂತ. ಅದಕ್ಕೆ ಅವನು, ಮೊದಲು ನೀವು ನನ್ನ ತಮ್ಮ ಅಂತ ಕೂಗಬೇಡಿ. ನಾನು ಅಲ್ಲಿಂದ ಹೊರಗಡೆ ಹೋದೆ. ಅವನ ಅಮ್ಮ ಹೊರಟೋಗಿದ್ರು. ಮತ್ತು ನಾನು ಸ್ವಲ್ಪ ಹೊತ್ತಾದಮೇಲೆ ಮನೆಗೆ ಬಂದೆ. ಅವನು ಇರಲಿಲ್ಲ. ಸರಿಯಾಗ್ಬೋದೇನೋ ಅಂದ್ಕೊಂಡೆ. ಮತ್ತು 2 ದಿನ ಆದಮೇಲೆ ಅವನು ಅಮ್ಮನ ಕಾಲ್ ಬತ್ತು. ಮತ್ತು ನಾನೇ ಎಲ್ಲ ಹೇಳಬೇಕು ಅಂತ ಬಾಯಿ ಬಿಡೋಷ್ಟರಲ್ಲಿ ಅವ್ರ ಅಮ್ಮ ಅಳ್ತಾಯಿದ್ರು. ಮತ್ತು ಹೇಳಿದರು, ಲಿಖಿತ್ಗೆ ತುಂಬ ಹುಷಾರಿಲ್ಲ, ಏನೋ 2 ದಿನ ತಿಂದೂ ಇಲ್ಲ, ನಿನ್ನ ಹೆಸರೇ ಹೇಳ್ತಾ ಇದ್ದಾನೆ, ಏನು ಬಂದು ನೋಡು ಅಂತ ಹೇಳಿದ್ರು. ನಾನು ಹೋದೆ. ಮತ್ತು ಅವನ ಅಮ್ಮ ನನ್ನ ಹತ್ರ ಎಲ್ಲ ಹೇಳಿದೆ. ಅವ್ನು ಯಾಕೆ ಹೀಗೆ ಮಾಡ್ತಾಯಿದ್ದಾನೆ ಗೊತ್ತಿಲ್ಲ, ಆದರೆ ಈಗ ಸ್ವಲ್ಪ ನೀನು ಹೋಗಿ ಬುದ್ಧಿ ಹೇಳ್ಬಿಡಿ, ಸಮಾಧಾನ ಮಾಡು, ಮತ್ತು ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಅಂತ. ನಾನು ಹೋದೆ. ಮತ್ತು ಅವನನ್ನು ಎಬ್ಬಿಸ್ದೆ, ತಿನ್ನಲು ಕೊಟ್ಟೆ. ಮತ್ತು ಅವನು ಹೇಳ್ದ, ನೋಡು, ನಿನಗೂ ನನ್ನನ್ನು ಬಿಟ್ಟಿರೋಕ್ಕಾಗ್ತಾಯಿಲ್ಲ, ಅದಕ್ಕೆ ನೀನು ಓಡಿ ಬಂದಿರೋದು ಅಂತ. ನಾನು ಮತ್ತೆ ಬುದ್ಧಿ ಹೇಳಿದೆ. ಅದಕ್ಕೆ ಅವನು ನನ್ನ ಮಾತು ಕೇಳಲೇ ಇಲ್ಲ. ನಾನು ಅಲ್ಲಿಂದ ಕೋಪ ಮಾಡ್ಕೊಂಡು ಬಂದುಬಿಟ್ಟೆ. ಆಗ ಅಮ್ಮ ಹೇಳಿದ್ರು, ಏನಾದರೂ ಕೇಳಿದ್ನಾ ಅಂತ. ಅದಕ್ಕೆ ಎಲ್ಲಿ ಕೇಳ್ತಾನೆ, ನೀವೇ ಹೇಳಿ ಅಂತ ಅಲ್ಲಿಂದ ಬಂದು ನಾನು ಹಳ್ಳಿಗೆ ಹೊಟ್ಟೋದೆ. ಇಲ್ಲಿ ಇದ್ದರೆ ಸರಿಯಾಗಲ್ಲ, ಸ್ವಲ್ಪ ದೂರ ಇದ್ದರೆ ಸರಿಯಾಗ್ತೇನೋ ಅಂತ. ಮತ್ತು ಅಲ್ಲಿಗೆ ಹೋಟೆಲ್ ಮ್ಯಾನೇಜರ್ ಆಗಿ ಬೇರೆ ಏರಿಯಾಗೆ ಹೋದೆ. ಅವನ ಬಗ್ಗೆ ಏನೂ ಇನ್ಫಾರ್ಮೇಷನ್ನೇ ಸಿಕ್ಕಿಲ್ಲ. ಅವ್ನು ಹೇಳ್ದಂಗೆ ಸೂಸೈಡ್ ಮಾಡ್ಕೊಂಡ ಅಂತ ತುಂಬ ದುಃಖ ಆಗ್ತಾಯಿತ್ತು. ಮತ್ತು ನಿಖಿಲ್ ಬಂದ. ನಾನು ಎಲ್ಲ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಅವನು ನನ್ನ ಮಾತು ಕೇಳೋಕ್ಕೆ ರೆಡಿ ಇರಲಿಲ್ಲ. ನನ್ನನ್ನು ಲಿಖಿತ್ ಫ್ಲ್ಯಾಟ್ಗೆ ಕರ್ಕೊಂಡು ಹೋದ. ಅವನು ರೂಮ್ ಕರ್ಕೊಂಡು ಹೋದ. ಅಲ್ಲಿ ಎಲ್ಲ ನೋಡಿದರೆ ನನ್ನ ಹೆಸರೇ ಮತ್ತು ನನ್ನ ಚಿತ್ರ ಇತ್ತು, ಮತ್ತು ನನ್ನ ಫೋಟೋ ಅಲ್ಲಿತ್ತು. ನೋಡಿದೆ, ನನ್ನ ತಮ್ಮ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ನಿನ್ನ ಅಂತ. ನೀನೇ ಅವನನ್ನು ದಾರಿ ತಪ್ಪಿಸಿ ಮತ್ತು ದ್ರೋಹ ಮಾಡಿ ಹೊಟ್ಟೋದೆ. ಆದರೆ ಅವನು ನಿನ್ನ ನೆನಪಿನಲ್ಲೇ ಸೂಸೈಡ್ ಮಾಡಿಕೊಂಡ. ಇದೆಲ್ಲ ನನ್ನ ತಮ್ಮ ಅವನ ಡೈರಿಯಲ್ಲಿ ಬರೆದು ಮಡಗಿದ್ದ. ನೀನು ಇಲ್ಲೇ ಸಾಯಿ ಅಂತ ಬಿಟ್ಟು ಹೋದ. ನನಗೆ 1 ವಾರ ಮಾತಾಡಲು ಸಹ ಬಿಡಲಿಲ್ಲ. ನನಗೆ ಆ ರೂಮಲ್ಲಿ ಭಯ ಆಗ್ತಾಯಿತ್ತು, ಎಲ್ಲಿ ಲಿಖಿತ್ ಬಂದುಬಿಡ್ತಾನೋ, ಎಲ್ಲಿ ಸಾಯಿಸ್ಬಿಡ್ತಾನೋ ಅಂತ. 2 ದಿನದಲ್ಲಿ ಹುಚ್ಚಿ ಆಗಿಬಿಟ್ಟಿದ್ದೆ. 3ನೇ ದಿನ ನಿಖಿಲ್ ಬಂದ ಮತ್ತು ಹೇಳ್ದ, ನನ್ನನ್ನು ಕ್ಷಮಿಸು ಅಂತ.
ಮತ್ತೆ ಹೇಳ್ದ, ನಾನು ಹೋದ ಮತ್ತೊಂದು ದಿನ ಪಕ್ಕದ ಮನೆಯ ಅತ್ತೆ ಫೋನ್ ಮಾಡಿದ್ರು. ಮತ್ತು ನಿಮ್ಮ ಮನೆಯಲ್ಲಿ ಯಾರೋ ಕಿರ್ಚಾಡೋ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರು. ಆಗ ನಾನು ಎಲ್ಲ ವಿಷಯ ಹೇಳಿದೆ. ಅದಕ್ಕೆ ಅವನು, ಅಯ್ಯೋ ನೀನು ದೊಡ್ಡ ತಪ್ಪು ಮಾಡ್ತಾ ಇದ್ದೀಯ, ಆ ಹುಡುಗಿದು ಏನು ತಪ್ಪಿಲ್ಲ, ನಿಮ್ಮ ಅಮ್ಮ ಎಲ್ಲ ಹೇಳಿದ್ದಾಳೆ, ಇದರಲ್ಲಿ ಲಿಕ್ಕಿದ್ದೇ ತಪ್ಪು. ಆ ಹುಡುಗಿ ನಿಮ್ಮ ತಮ್ಮನ ಒಳ್ಳೆಯದಕ್ಕೆ ಮಾಡಿದ್ದು, ಆದರೆ ಅವನು ಅದನ್ನು ತಿಳ್ಕೊಳ್ಳದೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಈಗ ನನಗೆ ನಿಮ್ಮ ಜೊತೆ ಜೀವನ ಮಾಡಲು ಇಷ್ಟ ಇಲ್ಲ. ಗಂಡ ಹೆಂಡತಿ ಮಧ್ಯೆ ತಾಳ್ಮೆ, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ನಂಬಿಕೆ ಇರಬೇಕು. ನಾನು ಎಷ್ಟೋ ಸಲ ಸತ್ಯ ಹೇಳಲು ಬಂದಾಗ ನೀವು ಒಂದು ಸಲನೂ ನನ್ನ ಮಾತು ಕೇಳಲೇ ಇಲ್ಲ. ಬೇರೆಯವರ ಮಾತು ಕೇಳಿ ಈಗ ಬಂದಿದ್ದೀರಾ. ಮತ್ತು ನನ್ನ ಮೇಲೆ ಕರುಣೆ ಸಹ ನಿಮಗೆ ಇರಲಿಲ್ಲ. ಮತ್ತು ನಿಮ್ಮ ಜೊತೆ ಹೇಗೆ ನಾನು ನಂಬಿ ಜೀವನ ಮಾಡಲಿ? ನಾನು ಹೋಗ್ತೀನಿ, ಇನ್ನು ನನ್ನ ತಂಟೆಗೆ ಬರಬೇಡಿ. ಮತ್ತು ನೀವು ನಿಮ್ಮ ತಮ್ಮನ ಸೇಡಿಗೆ ತಾನೇ ಮದುವೆ ಆಗಿದ್ದು, ಮತ್ತು ಬೇಗ ನನಗೆ ಡೈವರ್ಸ್ ಕೊಡಿ ಅಂತ ಹೇಳಿ ಮನೆಗೆ ಬಂದೆ. ಮತ್ತು ಆಗ್ಲಿಂದ ನಾನು ಮೊದಲಿನ ಥರ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.